ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಹುಷಾರಿರಲಿಲ್ಲ. ನನಗೆ ತುಂಬಾ ಜ್ವರ ಬಂದಿದ್ದು, ಹಾಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡಿದ್ದೆ. ಬಟ್ ಕೇಳ್ತಾ ಇರ್ತಿರಲ್ಲ, ನೀವೆಲ್ಲ ಹೆಂಗೆ ಆರಾಮ ಇರ್ತೀರಾ ಇಷ್ಟೆಲ್ಲ ಸ್ಟಿಚಿಂಗ್ ಮಾಡಿಕೊಂಡು, ನೀವು ಹೆಂಗೆಲ್ಲ ಮೇಂಟೈನ್ ಮಾಡ್ತೀರಾ ಅಂತೇಳಿ ಅದಕ್ಕೆ ಒಂದು ವಿಡಿಯೋ ಸ್ವಲ್ಪ ಮಾಡ್ಕೊಂಡಿದ್ದೆ. ಭಾಳ ಏನು ಮಾಡ್ಕೊಂಡಿರಲಿಲ್ಲ. ತುಂಬ ಕೆಮ್ಮು ಜ್ವರ ಇದ್ದು 2 ದಿವಸ ಅಷ್ಟೇ ಮಾಡಿಕೊಂಡೆ. ಹಾಗೆ ಏನಿದೆಯಲ್ಲ ಅಡ್ಮಿಟ್ ಆಗಿದ್ದೆ ಫ್ರೆಂಡ್ಸ. ಜ್ವರ ತುಂಬ ಬಂದಿದ್ದು. ಯಾಕಪ್ಪ ಅಂತಂದ್ರೆ ತುಂಬ ಇವಾಗ ಆ ಕಡೆ ಈ ಕಡೆ ಅಡ್ಡಾಡಿಬಿಟ್ಟು ತುಂಬಾ ತಂಪನ್ಯಾಗ ಅಡ್ಡಾಡಿ ಈ ಥರ ಜ್ವರ ಬಂದಿದ್ದು. ಹಾಗೆ ಇದು ವರ್ಕ್ ನೋಡಿ ತುಂಬಾ ಚೆನ್ನಾಗಾಗಿದೆ. ತುಂಬಾ ಬ್ರೈಡಲ್ ವರ್ಕ್ ಇದು ತುಂಬಾ ಚೆನ್ನಾಗಿ ಬಂದಿತ್ತು. ಅವರು ತುಂಬಾ ಕಸ್ಟಮರು ಇಷ್ಟಪಟ್ಟರು ನೋಡಿರಿ. ಇದು ತುಂಬಾ ಬೇರೆ ಕಡೆ ಬಂದಿರುವಂಥ ಬ್ಲೌಸ್ ಇದು. ಅವರು ಸ್ಟಿಚ್ ಮಾಡ್ತಾರೆ. ಬಟ್ ಅದು ಡಿಸೈನ್ ತುಂಬಾ ಚೆನ್ನಾಗಿತ್ತು. ನನಗೂ ಇಷ್ಟ ಆಯಿತು ನೋಡಿರಿ. ಸ್ಲೀವ್ ಆಯಿತು, ಹಾಗೆ ಬ್ಯಾಕ್ ಆಯಿತು, ಫ್ರಂಟ್ ಆಯಿತು, ತುಂಬಾ ಚೆನ್ನಾಗಾಗಿತ್ತು ಇದು ಡಿಸೈನ. ಹಾಗೆ ಅವರು 2 ಬ್ಲೌಸ್ ಹಾಕಿದ್ರು. 2 ಬ್ಲೌಸ್ ವರ್ಕ್ ಮುಗಿಸ್ಬಿಟ್ಟು ಅವ್ರಿಗೆ ಕೊರಿಯರ್ ಮಾಡಬೇಕಾಗಿತ್ತು. ಸೊ ಕೊರಿಯರ್ ಅಂತಂದರೆ ಬಸ್ಸಿಗೆ ಇಡಬೇಕಾಗಿತ್ತು. ಹಾಗೆ ಸ್ವಲ್ಪ ಇವಾಗ ಆರಾಮಾಗಿದೆ. ಆರಾಮಾದ ನಂತರ ನಾನು ವಿಡಿಯೋ ಮಾಡಿದ್ದೀನಿ ನೋಡಿರಿ. ಅದೇ ವಿಡಿಯೋ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ಒಬ್ಬರು ಬರ್ತಾ ಇದ್ದಾರೆ ನನ್ನ ಕಡೆ ಸ್ಟಿಚಿಂಗ್ ಮಾಡಲಿಕ್ಕೆ. ಸೊ ಅವ್ರಿಗೆ ಸ್ವಲ್ಪ ಹೇಳ್ಕೊಡ್ತಾ ಇದ್ದೀನಿ ನಾನು. ಯಾಕಂತಂದರೆ ಎಲ್ಲ ಒಬ್ಬಳೇ ಆಗೋದಿಲ್ಲ, ಸ್ವಲ್ಪ ತುಂಬಾ ಪ್ರಾಬ್ಲಮ್ ಆಗುತ್ತಾ. ಹಾಗಾಗಿ ಸ್ವಲ್ಪ ಅವ್ರು ಬರ್ತೀವಂತಂದರು. ಆಯಿತು, ನನಗೂ ಚಲೋ ಆಯಿತು ಬನ್ನಿ, ನಾನು ಹುಡುಕ್ತಾ ಇದ್ದೆ. ಅವರು ವಿಡಿಯೋದಾಗ ನೋಡಿದ್ರಂತೆ. ವಿಡಿಯೋದಾಗ ನೋಡಿಬಿಟ್ಟು ಮತ್ತು ನಾನು ಹೇಳಿದ್ದೆಲ್ಲ ಅದಕ್ಕೆ ಬರ್ತಾ ಇದ್ದೀನಿ ಅಂತೇಳಿ ಬಂದಿದ್ದರು. ಸೊ ಅವ್ರಿಗೆಲ್ಲನೂ ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಫ್ರಾಕ, ಲೆಹಂಗಾ, ಹಾಗೆ ನಿಮಗೆ ಲೆಹಂಗಾನೂ ಹಾಕ್ತೀನಿ, ಫ್ರಾಕು ಹಾಕ್ತೀನಿ ಫ್ರೆಂಡ್ಸ್. ಯಾಕೆ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಅವನು ಜಲ್ದಿನ ಶೇರ್ ಮಾಡ್ತೀನಿ. ವಿಡಿಯೋ ಮಾಡಿದ್ದೀನಿ, ಎಡಿಟಿಂಗ್ ಮಾಡಿಬಿಟ್ಟು ಹಾಕಬೇಕು. ನಾನು ಹಾಕ್ತೀನಿ ಫ್ರೆಂಡ್ಸ್. ತುಂಬಾ ಗಣಪತಿ ಹಬ್ಬಕ್ಕೆ ನಿಮ್ಮದು ಹೊಲಿಬೇಕಲ್ವ, ಹೊಲಿಯೋರಿದ್ರೆ ಲೆಹಂಗಾ ನಾಳೆ ಹಾಕ್ತೀನಿ ಫ್ರೆಂಡ್ಸ. ನಾಳೆ ಲೆಹಂಗಾ ಹಾಗೆ ಬ್ಲೌಸ್ ಅವನು ಕಟಿಂಗ್ ಆಯಿತು, ಸ್ಟಿಚಿಂಗ್ ಆಯಿತು, ವಿಡಿಯೋ ಹಾಕ್ತೀನಿ. ಯಾಕಪ್ಪ ಅಂತಂದರೆ ಎಲ್ಲರೂ ಗಣಪತಿ, ಗೌರಿ ಗಣೇಶ ಹಬ್ಬಕ್ಕೆ ಎಲ್ಲರೂ ಸ್ಟಿಚಿಂಗ್ ಮಾಡಿಸ್ತಾ ಇರ್ತಾರೆ. ಹಾಗೆ ಈಸಿ ಆಗಬೇಕು. ನಿಮಗೂ ಯಾವ ಥರ ಸ್ಟಿಚ್ ಮಾಡಬೇಕು, ಯಾವ ಥರ ಇಲ್ಲ ಎಲ್ಲನೂ ಶೇರ್ ಮಾಡ್ಕೊಳ್ತೀನಿ. ಇನ್ನು ಮುಂದೆ ವಿಡಿಯೋಗಳು ಹಾಕ್ತಾ ಇರ್ತೀನಿ ಫ್ರೆಂಡ್ಸ. ಸಪೋರ್ಟ್ ಮಾಡಿ. ಯಾಕಂದರೆ ಈ ದಿವಸ ನಾನು ಮೇಕಪ್ ಕಲೀಲಿಕ್ಕೆ ಹೋಗಿದ್ದೆಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಎಲ್ಲ ವಿಡಿಯೋಗಳು ಲೇಟ್ ಆಗ್ತಾ ಇದ್ದಾವೆ, ಹಾಕಲಿಕ್ಕೆ ಆಗ್ತಾಯಿಲ್ಲ. ಒಮ್ಮೆ ಮಾಡೋಕ್ಕತ್ರ ಕಂಟಿನ್ಯೂ ಮಾಡ್ಬೋದು ಅನಿಸುತ್ತೆ. ಆದರೆ ಬಟ್ ಬಿಟ್ಟೇವಪ್ಪ ಅಂತಂದ್ರೆ ಅದನ್ನು ನೋಡಲಿಕ್ಕೇನು ಮಾಡಲಿಕ್ಕೇನು ಮನಸ್ಸಾಗೋದಿಲ್ಲ. ಹಾಗೆ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ವಿಡಿಯೋಗಳೆಲ್ಲನೂ ಹಾಕಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ. ಹಾಗೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್, ಎಲ್ಲರೂ ಕೇಳ್ಕೊತಾ ಇರೋದು ಸಪೋರ್ಟ್ ಮಾಡಿ ಅಂಥೇಳಿ. ಸೊ ಇದು ಏನಿದೆಯಲ್ಲ ಫ್ರಾಕ್ ಸ್ಟಿಚಿಂಗ್ ಮಾಡ್ತಾ ಇರೋದು. ಫ್ರಾಕ್ ಹಾಗೆ ತುಂಬ ಜನ ಅಂಬ್ರೆಲಾ ಫ್ರಾಕ್, ಲೆಹಂಗಾ ಎಲ್ಲನೂ ಕೊಟ್ಟಾರ. ಹೊಸ ಡಿಸೈನನ್ನು ಸ್ಟಿಚಿಂಗ್ ಮಾಡಿದ್ದೀನಿ. ಅವನ್ನ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಆರಾಮಿಲ್ಲ ಅಂದರೂ ಕೂಡ ನಾನು ಜಾಸ್ತಿ ಹೊತ್ತು ಏನು ಟೈಮ್ ಅಂದ್ರೇನು ಅಡ್ಮಿಟ್ ಇದ್ದೆಲ್ಲ ಅವಾಗ ಅಷ್ಟೇ ಟೈಮ್ ಇದು ಮಾಡಿರೋದು. ಸ್ವಲ್ಪ ಆರಾಮಾದ್ರೆ ಸಾಕು ನಂಗೆ, ನಾನು ಕೆಲಸ ಮಾಡ್ತೀನಿ. ಅದಕ್ಕೆ ಇವಾಗ ಆರಾಮಾಗಿದೆ. ಇಂಜೆಕ್ಷನ್ ಅಷ್ಟೇ ಇದ್ದು ಅವನ್ನೆಲ್ಲ ಸ್ವಲ್ಪ 3 ದಿನ ಸಲೈನ್ ಇತ್ತು, ಆಮೇಲೆ ಇಂಜೆಕ್ಷನ್ ಇದ್ದು ಡೈಲಿ ಹೋಗಿ ಮಾಡಿಸ್ಕೊಂಬರ್ತಾ ಇದ್ದೀನಿ. ಇವತ್ತೇ ಎಲ್ಲನೂ ಮುಗೀತು, ಕಂಪ್ಲೀಟ್ ಆಯಿತು. ಇಂಜೆಕ್ಷನೂ ಎಲ್ಲ ಮುಗಿದು ಆದರೂ ಕೂಡ ಸ್ವಲ್ಪ ಆರಾಮಾಗಿತ್ತು ಅಂಥೇಳಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೆಮ್ಮಿದೆ ಅಷ್ಟೇ, ಜ್ವರ ಅದೆಲ್ಲ ಕಡಿಮೆ ಆಗ್ಯಾವ. ಈ ರೀತಿ ಸ್ವಲ್ಪ ಆರಾಮಲ್ಲ ಅಂದರೆ, ಯಾಕಂದ್ರೆ ತುಂಬ ದಿನದಿಂದ ವೆಯ್ಟ್ ಮಾಡಿಸ್ತಾ ಇದ್ದೀನಿ ಕಸ್ಟಮರ್ನ. ಅಷ್ಟು ವೆಯ್ಟ್ ಮಾಡಿಸೋದು ಸರಿಯಲ್ಲ ಫ್ರೆಂಡ್ಸ. ಯಾಕಂದರೆ ತುಂಬ ದಿನ ವೆಯ್ಟ್ ಮಾಡಿದರೂ ಕೂಡ ಅವ್ರಿಗೂ ಪ್ರಾಬ್ಲಮ್ ಆಗುತ್ತಲ್ಲ, ಬೇಸರ ಮಾಡ್ಕೊಳ್ತಾರೆ. ಎಷ್ಟು ದಿವಸ ಇವ್ರದ್ದು ಇದನ್ನ ಕೇಳೋದು, ಈ ಥರ ಬೇಜಾರು ಮಾಡ್ಕೊಳ್ತಾರೆ. ಅದಕ್ಕೆ ಬೇಡ, ಎಷ್ಟು ಸಾಧ್ಯಾಕೈತಲ್ಲ ನನ್ನ ಕಡೆಯಿಂದ ಆರಾಮಾದ ನಂತರ ಮಾಡ್ಬೇಕಂತೇಳಿ ಮಾಡ್ತಾಯಿದ್ದೀನಿ. ನಾವು ಕಂಟಿನ್ಯೂ ಆರಾಮಿಲ್ಲ ಅಂತ ಕೂತ್ಕೊಂಡ್ರೆ ಹಾಗೆ ಅನಿಸುತ್ತೆ, ಕುಂತ್ಕೋಬೇಕು, ಮಲ್ಕೋಬೇಕು, ಇದೇ ರೀತಿ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಆರಾಮಾದರೂ ಕೂಡ ಮಾಡಬೇಕಂತ ಅನಿಸಿತ್ತು, ಅದಕ್ಕೆ ಮಾಡ್ತಾಯಿದ್ದೀನಿ. ಇವಾಗ ಏನು ಪರವಾಗಿಲ್ಲ, ಹೊಲಿತಾ ಇದ್ದೀನಿ. ಏನು ಅಷ್ಟು ಅಂದರೆ ಇವಾಗ ಎಲ್ಲ ಆರಾಮಾಗಿದೆ, ಫುಲ್ ಆರಾಮಾಗಿದೆ. ಒಂದು ತುಂಬಾ ಇದಾಗಿತ್ತು. ಹಾಗೆ ರಕ್ತ ಕಡಿಮೆ ಆಗಿದೆ ಅಂಥೇಳಿ ಅಡ್ಮಿಟ್ ಆಗಲೇಬೇಕು ನೀವು ಅಂತಂದ್ರು. ಎಷ್ಟು ಟ್ರೀಟ್ಮೆಂಟ್ ತೊಗೊಂಡ್ರು ಅದು ಕಡಿಮೆ ಆಗಲೇ ಇಲ್ಲ. ಫಸ್ಟಿಗೆ ಸ್ವಲ್ಪ ಅಡ್ಮಿಟ್ ಆಗೋಣ ಎಲ್ಲನೂ ಕಡಿಮೆ ಆಗಿದೆ ನೋಡಿ. ಅದಕ್ಕೆ ಸ್ವಲ್ಪ ಕೆಲಸನೂ ಇವಾಗ ಜಾಸ್ತಿ ಆಯ್ತು ಬಿಡಿ. ಯಾಕಂದರೆ ಇಲ್ಲಿಂದ 4 ತಾಸು ಹೋಗೋದು, 4-5 ತಾಸು ಆಗೋದು. ಇಲ್ಲಿ 2.5 ತಾಸು ಅಂತಂದ್ರೆ 5 ತಾಸು
ಜರ್ನಿ ಮಾಡೋದು ತುಂಬಾ ಸುಸ್ತಾಗ್ತಾಯಿತ್ತು. ಇವಾಗ ಏನು ಅನ್ನಿಸ್ತಾ ಇಲ್ಲ, ಇವಾಗ ಮನೆಯಾಗಿರ್ತೀವಿ ಅಲ್ವಾ, ಏನು ಅನಿಸೋದಿಲ್ಲ, ಕೆಲಸನೂ ಬೇಗ ಬೇಗ ಆಗುತ್ತೆ. ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀವಲ್ಲ, ಅಲ್ಲೇ ಟೈಮ್ ಹೋಗ್ತಾ ಇತ್ತು ನನಗೆ. ಹಾಗೆ ಮತ್ತು ಇವಾಗ ಮೇಕಪ್ಪು ಎಲ್ಲರೂ ಇವಾಗ ಮೇಕಪ್ದು ಆರ್ಡ್ರ್ ಬರ್ತಾ ಇದ್ದಾವೆ. ಮದುವೆ ಮೇಕಪ್ದು ನಿಮ್ಮದು ಏನಾದ್ರು ಆರ್ಡ್ರ್ ಇದ್ದರೆ ನೀವು ಹೇಳ್ಬೋದು. ಮದುವೆದು ಆರ್ಡ್ರ್ ಇದ್ದರೆ ಒಂದು ಆಫರ್ ಅಂತ ಇಡ್ತಾ ಇದ್ದೀನಿ ಗಣೇಶ ಹಬ್ಬಕ್ಕೆ. ಬುಕ್ಕಿಂಗ್ ಬೇಕಾದ್ರೆ ಮಾಡ್ಕೋಬೋದು ನೋಡಿರಿ. ನಿಮ್ಮ ಮದುವೆ ಡಿಸೆಂಬರ, ನವಂಬರ ಈ ರೀತಿ ಇದ್ದರೆ ನೀವು ಬುಕ್ ಮಾಡ್ಕೋಬೋದು. ಹಾಗೆ ನಮ್ಮದು ವಾಟರ್ ಪ್ರೂಫ್ ಮೇಕಪ್, HD ಮೇಕಪ್, ಏರ್ವೇಶ್ ಮೇಕಪ್ ಎಲ್ಲನೂ ಅವೈಲೇಬಲ್ ಇದೆ. ಹಾಗೆ ಸಾರಿ ಬಾಕ್ಸ್ ಫೋಲ್ಡಿಂಗ್, ನಿಮ್ಗೆ ಸಾರಿ ಬಾಕ್ಸ್ ಫೋಲ್ಡಿಂಗ್ ಬೇಕಾದ್ರೂ ಮಾಡಿಸ್ಕೋಬೋದು. ಈ ರೀತಿ ಎಲ್ಲನೂ ಅವೈಲೇಬಲ್ ಇದೆ ನನ್ನ ಕಡೆ. ಸೊ ಇವಾಗ ಫಾಲರ್ನು ತೆಗಿತಾ ಇದ್ದೀನಿ. ನೆಕ್ಸ್ಟ್ ಎಂತ ತೆಗಿಬೇಕು ಏನು ಎಲ್ಲನೂ ಸ್ವಲ್ಪ ವಿಚಾರ ಮಾಡಿಬಿಟ್ಟು ತೆಗಿಬೇಕಂತ ಅಂದ್ಕೊಂಡಿದ್ದೀನಿ. ಎಲ್ಲ ಪ್ರಾಡಕ್ಟು ತರಿಸ್ತಾ ಇದ್ದೀನಿ. ಒಂದೊಂದು ಪ್ರಾಡಕ್ಟ್ ಎಲ್ಲನೂ ಕಾಸ್ಟ್ಲಿ ಇದೆಯಲ್ಲ, ಅದಕ್ಕೆ ನನಗೇನು ಬೇಕು ಮೇನ್ ಎಲ್ಲನೂ ತರಿಸ್ಕೊಳ್ತಾ ಇದ್ದೀನಿ. ಪಾರ್ಲರ್ ತೆಗಿಬೇಕಾದ್ರೂ ಚೇರ ಎಲ್ಲನೂ ಬೇಕು. ಸೊ ಆದಷ್ಟು ಅವನು ಎಲ್ಲನೂ ಈಗ ತರಿಸ್ಕೊಳ್ತಾ ಇದ್ದೀನಿ. ಎಂದು ಓಪ್ನಿಂಗ್ ಮಾಡಬೇಕಂತೇನೆ ಟೈಮ್ ಫಿಕ್ಸ್ ಆಗಿಲ್ಲ. ಸೊ ಮೇಕಪ್ ಅದು ಇದ್ದರೆ ಹೇಳಿ, ಹಾಗೆ ಮತ್ತು ನನ್ನ ನಂಬರನ್ನು ಕೊಟ್ಟಿರ್ತೀನಿ. ಆ ನಂಬರ್ಕನ್ನು ಕಾಲ್ ಮಾಡಿ ಹೇಳ್ಬೋದು. ಹಾಗೆ ಏನು ಆಫರ್ ಅಂತ ಇಡ್ತಾ ಇದ್ದೀನಿ, ಗಣೇಶ ಹಬ್ಬದ್ದು ಸಹ ನಾನು ಆಫರ್ ಅಂತ ಕೊಡ್ತೀನಿ. ಅವತ್ತು ತಪ್ಪದೆ ವಿಡಿಯೋ ನೋಡಿ ದಯವಿಟ್ಟು. ಏನು ಆಫರ್ ಇರುತ್ತೆ ಮೇಕಪ್ ಒಳಗಾಯ್ತು, ಬ್ಲೌಸ್ ಒಳಗಾಯಿತು, ಏನು ಮೇಕಪ್ ಅಂದ್ರೆ ಏನು ಆಫರ್ ಇರ್ತೈತಿ ಅಂತ ಹೇಳ್ತೀನಿ ಫ್ರೆಂಡ್ಸ. ಸೊ ಎಲ್ಲನೂ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಕೈತಲ್ಲ ಅಷ್ಟು ಇಡಬೇಕಂತ ಅಂದ್ಕೊಂಡಿದ್ದೀನಿ. ಇವಾಗ ಇವ್ರಿಗೆ ಕಲಿಸ್ತಾ ಇದ್ದೀನಿ ನೋಡಿ ಎಲ್ಲನೂ. ಅಂದರೆ ಅವರು ಸ್ಟಿಚಿಂಗ್ ಮಾಡೋದು, ನಾ ಸ್ಟಿಚಿಂಗ್ ಮಾಡೋದು ಬೇರೆ, ಅಂದರೆ ಅವರು ಇದು ಮಾಡೋದು ಬೇರೆ ಆಗ್ತಾ ಇರ್ತೈತಿ, ನಾವು ಮಾಡೋದು ಬೇರೆ ಆಗ್ತಾ ಇರ್ತೈತಲ್ಲ. ನಮ್ಮಂಗೆ ಬರಬೇಕು, ಬಟ್ ಹೇಗೆ ಹೊಲಿಬೇಕು ಅದನ್ನೆಲ್ಲನೂ ಅವ್ರಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಎಷ್ಟೋ ಬೇಕಾದಷ್ಟು ನನಗೆ ಹೆಲ್ಪ್ ಆಗ್ತಾ ಇದೆ ನೋಡಿರಿ. ಇವಾಗ ಫ್ರಾಕ್ ಕಟ್ಟಿಂಗ್ ಮಾಡ್ಬೇಕಾದ್ರೆ ಇಬ್ಬರು ಬೇಕೇ ಬೇಕು, ಯಾಕಂದರೆ ಎಲ್ಲದನ್ನು ಫೋಲ್ಡ್ ಮಾಡಿಕೊಂಡು ಅದು ಟೇಪ್ ಇಟ್ಟು ಮಾರ್ಕ್ ಹಾಕ್ಕೊಂಡು ಕಟ್ಟಿಂಗ್ ಮಾಡ್ಕೋಬೇಕು. ಆದರೆ ಬಟ್ ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರಲ್ಲ, ಇವಾಗ ಬೇಗ ಬೇಗ ಆಗ್ತಾಯಿದೆ ಕೆಲಸ ಎಲ್ಲನೂ ಬೇಗ ಬೇಗ ಆಗ್ತಾಯಿದೆ. ಕಟ್ಟಿಂಗ್ ಆಯಿತು, ಸ್ಟಿಚಿಂಗ್ ಆಯಿತು, ಬೇಗ ಬೇಗ ಆಗ್ತಾಯಿದೆ. ಹಾಗೆ ಇವಾಗ ಕಸ್ಟಮರ್ ಕಾಲ್ ಬರ್ತಾಯಿದ್ದು, ಹಾಗೆ ಕಾಲೂ ಅಟೆಂಡ್ ಮಾಡ್ತಾಯಿದ್ದೆ. ಯಾಕಂದರೆ ಭಾಳ ದಿವಸ ಆಯಿತು ಯಾರೂ ಅಷ್ಟು ಜಲ್ದಿ ಅಟೆಂಡ್ ಮಾಡಿಲ್ಲ. ಯಾಕಂದರೆ ನಾನು ಕಲಿತಾ ಇರೋದ್ರಿಂದ ಅವಾಗ ಆಗ್ತಾ ಇರಲಿಲ್ಲ. ಹಾಗೆ ಅದಕ್ಕೆ ಇವಾಗ ಟೈಮ್ ಕೊಡಬೇಕು ನಾವು ಕಸ್ಟಮರಿಗೆ. ಯಾಕಂದ್ರೆ ಕಸ್ಟಮರ್ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ, ನೀವು ಫೋನ್ ಎತ್ತಲ್ಲ ರೀ, ಮೆಸೇಜ್ ನೋಡಲ್ಲ ರೀ ಅಂತೇಳಿ. ಸೊ ಅದಕ್ಕೆ ಇವಾಗ ಅವ್ರಿಗೂ ಟೈಮ್ನ ಕೊಡಬೇಕು. ಯಾಕಂದರೆ ನನಗೆ ಎಷ್ಟೋ ಇವಾಗ ಆರಾಮಿಲ್ಲ ಅಂದರೂ ಕೂಡ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಯಾಕಂದರೆ ಕಸ್ಟಮರ್ ಇದ್ರೊಳಗೆ ಬರಬಾರ್ದು, ಎಷ್ಟಪ್ಪ ಇವ್ರು ಲೇಟ್ ಮಾಡ್ತಾ ಇದ್ದಾರೆ, ಈ ರೀತಿ ಆದರೆ ಹೆಂಗೆ ಅಂತೇಳಿ. ಅದಕ್ಕೆ ನಾನು ಆದಷ್ಟು ಎಲ್ಲರೂ ಕಸ್ಟಮರ್ದು ಇವಾಗ ಸೆಪ್ಟೆಂಬರ್ 10 ಮಟ್ಟ ಎಲ್ಲರಿಗೂ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಎಲ್ಲ ಫೆಂಡಿಂಗ್ ಏನದಲ್ಲ ಬ್ಲೌಸ್ಗಳು ಅವನ್ನೆಲ್ಲನೂ ಕೊಡಬೇಕಂತ ಅಂತೀನಿ. ಯಾಕಂದ್ರೆ ಸೆಪ್ಟೆಂಬರಿಂದ ಮತ್ತೇನಾಗುತ್ತೆ ಅಂತಂದರೆ ಮತ್ತೆ ಹೊಸ ಬ್ಲೌಸ್ ತಂದುಬಿಡ್ತಾರೆ ಫ್ರೆಂಡ್ಸ. ಹಾಗೆ ಅದಕ್ಕೆ ಅವನ್ನೆಲ್ಲನೂ ಇದು ಮಾಡ್ಕೋಬೇಕು. ಧಾರವಾಡದಿಂದ ಒಂದು ಕೊರಿಯರ್ ಬಂದಿದೆ. ಅವ್ರದ್ದು ಪಾಪ ಅವರು ಫೋನ್ ಹಚ್ಚಿ ಹೇಳಿದರು, ನಂಗೆ ಆರಾಮ ಇರಲಿಲ್ಲ, ಹಾಕಿದ್ವಿ ಅಂತ ಹೇಳಿದರು. ಬಟ್ ಆಮೇಲೆ ಬಂದ ನಂತರ ನಾನು ಬಂದಿದೆ ಅಂತ ಅಷ್ಟೇ ಹೇಳಿದೆ. ಆಮೇಲೆ ಅವ್ರ ಜೊತೆ ಅದು ಬಿಚ್ಚಿನೂ ಓಪನ್ ಮಾಡಿನೂ ನೋಡಿಲ್ಲ ನಾನು. ಅಷ್ಟು ಟೈಮ್ ಕೊಟ್ಟು ನೋಡಲಿಕ್ಕೂ ಆಗಿಲ್ಲ. ಅವ್ರೂ ಬ್ಲೌಸ್ ಭಾಳ ಅದಾವಂತ ಹೇಳ್ಯಾರ. ಅದಕ್ಕೆ ಅವ್ರದ್ದು ನೋಡಬೇಕು. ತುಂಬ ಜನ ಭಾಳ ಕೊಡ್ತಾ ಇದ್ದಾರೆ, ಎಲ್ಲ ಕಡೆಯಿಂದ ಆರ್ಡ್ರ್ ಬರ್ತಾ ಇದ್ದಾವೆ. ಸೊ ಎಂಬ್ರಾಯ್ಡಿಂಗ್ ಆಯಿತು, ಬ್ಲೌಸ್ ಸ್ಟಿಚಿಂಗ್ ಆಯಿತು, ತುಂಬಾ ಬರ್ತಾ ಇದ್ದಾವೆ. ಬಟ್ ನನಗೆ ಆರಾಮ ಉಳಿಲಿಲ್ಲ. ಹೀಗೆ ಈ ಟೈಮ್ ಹೋಯಿತು, ಒಂದು ವಾರ ಟೈಮ್ ವೇಸ್ಟ್ ಆಯ್ತು ನೋಡಂತ ಅನಿಸ್ತಾ ಇದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಆರಾಮಿಲ್ಲ ಅಂತಂದ್ರೆ ಸ್ವಲ್ಪ ಟೈಮ್ ನಮಗೂ ಕೊಡಬೇಕಾಗತ್ತೆ ನಾವು. ಅದಕ್ಕೆ ಸ್ವಲ್ಪ ಆರಾಮಿಲ್ಲ ಅಂತಂದರೂ ಕೂಡ ಸ್ವಲ್ಪ ಸ್ಟಿಚಿಂಗ್ ಕಡಿಮೆ ಮಾಡಿದ್ದೆ. ಒಂದು ವಾರ ಅಂತಂದ್ರೂ ಸ್ವಲ್ಪ ಏನು ಅಡ್ಮಿಟ್ ಇದ್ದೆಲ್ಲ ಆವಾಗಷ್ಟೇ ನಾನು ಸ್ಟಿಚಿಂಗ್ ಮಾಡಿಲ್ಲ. ಮನೆಗೆ ಬಂದ ನಂತರ ಸ್ಟಿಚ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮನೆಯಲ್ಲಿ ನಮ್ಮ ವಾರದು ಬಂದಿದ್ದರು, ಅವರೇ ಮಾಡ್ತಾಯಿದ್ರು ಎಲ್ಲನೂ, ಅಡುಗೆದು ಎಲ್ಲ ಅವರೇ ಮಾಡ್ತಾಯಿದ್ರು. ಬಟ್ ನಾನು ಏನು ಅಡುಗೆದು ಮಾಡೋಕ್ಕೆ ಹೋಗಿಲ್ಲ. ಯಾಕಂತಂದ್ರೆ ಅವರು ಬಂದು ಇವಾಗ ಆರಾಮಿಲ್ಲ ಅಂತಂದ್ರೆ ಅವರು ಬಂದರು 8 ದಿವಸ ಆಯಿತು. ಸೊ ಇನ್ನು ಅವ್ರು ಹೋದ ನಂತರ ಮತ್ತೆಲ್ಲ ಕೆಲಸ ನನಗೆ ಬೀಳುತ್ತೆ ನೋಡಿ. ಅಡುಗೆ ಮಾಡೋದು ಅದು ಮತ್ತು ಎಲ್ಲ ಹೊಲಿಯೋದು ಎಲ್ಲ ಕೆಲಸ ನನಗೆ ಬರುತ್ತೆ. ಸೊ ಇದ್ದಾಗ ಸ್ವಲ್ಪ ಇದು ಮಾಡ್ಕೋಬೇಕಂತ ಹೊಲಿತಾ ಇದ್ದೀನಿ. ಸ್ವಲ್ಪ ಆರಾಮ ಅನಿಸಿದಾಗ ಸ್ವಲ್ಪ ಬಂದು ಹೊಲಿಯೋದು, ಮತ್ತು ಆಮೇಲೆ ರೆಸ್ಟ್ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ. ಸೊ ಏನಾರ ಮಾಡಲೇಬೇಕಲ್ವ. ಇವಾಗ ಮಾಡ್ತಾಯಿದ್ದೀವಿ ಅಂತಂದರೆ ಎಷ್ಟೋ ಕಷ್ಟ ಆದರೂ ಕೂಡ ಒಮ್ಮೆ ನಾವು ಕಸ್ಟಮರಿಗೆ ಇದು ಮಾಡಿದ್ವಪ್ಪ ಬೇಜಾರು ಅಂತಂದರೆ ತುಂಬಾ ಬೇಜಾರಾದ್ರೆ ಮತ್ತೆ ವಾಪಸ್ ಬರೋದಿಲ್ಲ ಅವರು. ಅದಕ್ಕೆ ಭಾಳ ನೋಯಿಸೋದು ಬೇಡ, ಬೇಜಾರು ಮಾಡೋದು ಬೇಡ. ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಕೈತಲ್ಲ ಸಾಧ್ಯದಷ್ಟು ಎಲ್ಲರಿಗೂ ನಾನು ಕೊಡಬೇಕು ಅವ್ರಿಗೆ ಅಂಥೇಳಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ. ಯಾಕಂದ್ರೆ ಭಾಳ ಕಾಯಿಸೋದು ಅಷ್ಟು ಸರಿಯಲ್ಲ. ಯಾಕಂದ್ರೆ ಇವಾಗ 1.5 ತಿಂಗಳು ಬೇರೆ ಕಾಯಿಸಿದ್ದೀನಿ ಅವ್ರನ್ನೆಲ್ಲರನ್ನೂ. ಅದಕ್ಕೆ ಇನ್ನು ಮುಂದೂ ಕಾಸೋದು ಅಷ್ಟು ಸರಿಯಲ್ಲ.
ಅದಕ್ಕೆ ಎಷ್ಟು ನನ್ನ ಕಡೆಯಿಂದ ಸಾಧ್ಯ ಆಕತ್ತಲ್ಲ ಅಷ್ಟು ಅವ್ರಿಗೆ ಜಲ್ದಿ ಕೊಡೋಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಹಾಗೆ ನಿಮಗೂ ವಿಡಿಯೋ ಹಾಕಬೇಕು, ನಾ ಡೈಲಿ ಹಾಕಬೇಕಂತ ಅಂದ್ಕೊಂಡು ಎಲ್ಲ ವಿಡಿಯೋ ಮಾಡಿದ್ದೀನಿ. ಬಟ್ ಆರಾಮಾಗಿ ಇರಲಿಲ್ಲ, ಎಡಿಟ್ ಮಾಡಿ ಹಾಕಬೇಕು. ಅವನ್ನೆಲ್ಲ ವಿಡಿಯೋಗಳು ಭಾಳ ಲೆಂತಿಯಾಗಿರ್ತಾವಲ್ವ, ಅದಕ್ಕೆ ಕಟಿಂಗ್ ಆಯಿತು ಸ್ಟಿಚಿಂಗ್ ಆಯಿತು ಮಾಡಿದ್ದೀನಿ. ಇನ್ನು ಮುಂದೆ ನಿಮಗೆ ಹೊಸ ಹೊಸ ಡಿಸೈನ ಬರ್ತಾವೆ, ಎಲ್ಲ ಹೊಸ ಡಿಸೈನ ಹೊಲ್ದಿದ್ದೀನಿ. ಇನ್ನು ಮುಂದೆ ವಿಡಿಯೋಗಳು ಮಿಸ್ ಮಾಡ್ಕೋದೆ ನೋಡಿದೆ ಫ್ರೆಂಡ್ಸ್, ಯಾಕಂದರೆ ನಿಮಗೂ ಯೂಸ್ ಆಗ್ಬೋದು. ಕಟಿಂಗ ಸ್ಟಿಚಿಂಗ ಬರ್ತಾ ಇರ್ತವೆ. ಹಾಗೆ ಮಾಡಲ್ ಶೂಟಿಗೆ ನಾನು ಒಂದಷ್ಟು ಫ್ರಾಕನ್ನು ಹೊಲಿದಿದ್ದೀನಿ. ಹಾಗೆ ಮತ್ತು ಏನೈತಲ್ಲ ಕಸ್ಟಮರ್ದು ಬ್ಲೌಸ್ ಆಯಿತು, ಲೆಹಂಗಾ ಆಯಿತು, ಗಣಪತಿ ಹಬ್ಬಕ್ಕೆ ತುಂಬ ಚೆನ್ನಾಗಿ ಇರುವಂಥ ಬ್ಲೌಸ್, ಲೆಹಂಗಾ, ಅಂಬ್ರೆಲಾ ಈ ಥರ ಹೊಲಿಸಿದಾರೆ. ಅವನು ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಗೌರಿ ಗಣೇಶ ಹಬ್ಬಕ್ಕೆ ಆಫರನ್ನು ಇಡ್ತಾಯಿದ್ದೀನಿ, ಮಿಸ್ ಮಾಡದೆ ದಯವಿಟ್ಟು ವಿಡಿಯೋ ನೋಡಿ. ಹಾಗೆ ಎಲ್ಲನೂ ಸ್ವಲ್ಪ ವಿಡಿಯೋ ಇನ್ನು ಮುಂದೆ ಹಾಕಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ. ಸೊ ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಆಲ್ ಅಂತ ಬಟನ್ ಒತ್ತಿಕ್ಕಿ, ಆಲ್ ಅಂತ ಒತ್ತಿಕ್ಕಿದ್ರೆ ನಾನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ. ಸೊ ಇದು ಫ್ರಾಕನ್ನು, ಇದು ಬಟ್ಟೆ ಏನೈತಲ್ಲ ಹೆಚ್ಚು ಕಡಿಮೆ ಅಂತಂದರೆ ಇವಾಗ ಎಷ್ಟು ನಾನು ಗುಂಡು ಪಿನ್ ಹಾಕ್ಕೊಂಡು ನೀಟಾಗಿ ಕಟಿಂಗ್ ಮಾಡಿದರೂ ಕೂಡ ಈ ಥರ ಜಾರತ್ತೆ ಇದು ಬಟ್ಟೆ. ಇದು ನಾನು ಫ್ರಾಕ್ ಹೊಲಿಬೇಕಾದ್ರೆ ಟಿಪ್ಸ್ ಅದಾವೆ, ಅವನ್ನೆಲ್ಲನೂ ಹೇಳ್ಕೊಡ್ತೀನಿ. ಈ ಥರ ಉದ್ದ ಗಿಡ್ಡ ಬಂದಾಗ ಯಾವ ಥರ ಇಟ್ಟು ಅದನ್ನು ಹೆಂಗೆ ಕಟಿಂಗ್ ಮಾಡಬೇಕು ಅನ್ನೋದು ನಾನು ನಿಮಗೆ ಕಟಿಂಗ್ ಮೂಲಕ ಹೇಳ್ಕೊಡ್ತೀನಿ. ಅದು ಫ್ರಾಕ್ ಕಟಿಂಗ್ ಮೂಲಕ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ. ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿ, ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಕತ್ತಲ್ಲ ಅಷ್ಟು ವಿಡಿಯೋ ಹಾಕಲಿಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಈಗ ಹೆಂಗೆ ನಂಗೆ ಸ್ಟಿಚಿಂಗ್ ಸಪೋರ್ಟ್ ಮಾಡಿದಿರಿ, ಹಾಗೆ ಮೇಕಪ್ ಆಯಿತು ಎಲ್ಲನೂ ಆಯಿತು ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಇವಾಗ ಇದು ಮಾಡ್ತಾಯಿದ್ದಾರೆ, ಯಾವಾಗ ಪಾರ್ಲರ್ ಓಪನ್ ಮಾಡಾರ, ಯಾವಾಗ ಬರೋಣ ಈ ಥರ ಕೇಳ್ತಾ ಇದ್ದಾರೆ. ನಾನು ಬೇಗನೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಎಲ್ಲನೂ ಇನ್ನೂ ತರಿಸ್ಬೇಕಲ್ವ, ಅದಕ್ಕೆ ಸ್ವಲ್ಪ ಬಾಂಬೆದಿಂದನೂ ನಾವು ಚೀರ ಇವೆಲ್ಲ ತರಿಸ್ಬೇಕು. ಅದಕ್ಕೆ ಸ್ವಲ್ಪ ಆರ್ಡ್ರ್ ಕೊಡಬೇಕು. ಎಲ್ಲನೂ ಸ್ವಲ್ಪ ಟೈಮ್ ತೊಗೊಂಡು ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಈ ರೀತಿ ಇರುತ್ತೆ. ಪಾರ್ಲರ್ ಅಂತಂದರೆ ಸ್ವಲ್ಪ ಹಾಕಿದರೂ ನಡೆಯೋಂಗಿಲ್ಲ. ಅದಕ್ಕೆ ಎಲ್ಲನೂ ಈಗ ಮೇಕಪ್ ಪ್ರಾಡಕ್ಟ್ ಅಂತಂದರೆ ಎಲ್ಲ ಮೇಕಪ್ ತರಿಸ್ತಿದ್ದೀನಿ. ಮೇಕಪ್ ಪ್ರಾಡಕ್ಟ್ ಆರಾಮ್ ಮಾಡ್ಬೋದು ನಾನು. ಪಾರ್ಲರ್ದೇನಿದೆಲ್ಲ ಇನ್ನೂ ಸ್ವಲ್ಪ ತರಿಸ್ಕೋಬೇಕು. ಅದಕ್ಕೆ ಎಲ್ಲನೂ ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಬೇರೆ ಕಡೆ ಪಾರ್ಸಲ್ ಹಾಕಬೇಕಾಗಿತ್ತು, ಬಸ್ ಹಿಡಬೇಕಾಗಿತ್ತು. ಇದು ಬೆಳಗಾವಿಗೆ ಬಂದು ಒಯ್ಯೋರಿದ್ರು ಅವರು, ಮತ್ತು ಬೆಳಗಾವಿ ಮುಂದೆ ಬೇರೆ ಊರು ಅವ್ರದ್ದು. ಅವರು ಬಂದು ಒಯ್ಯೋರಿದ್ರು. ಹಾಗೆ ಅವ್ರದ್ದೆಲ್ಲನೂ ರೆಡಿ ಮಾಡ್ತಾಯಿದ್ದೆ ನೋಡಿರಿ. ಈಗ ಕರೆಕ್ಟಾಗಿ ಎಲ್ಲನೂ ಸ್ವಲ್ಪ ಡಿಸೈನು ತುಂಬಾ ಚೆನ್ನಾಗಾಗಿತ್ತು ನೋಡಿರಿ. ಇದು ಇಷ್ಟನೂ ಆಯಿತು ನನಗದ ಡಿಸೈನ, ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನ. ಸೊ ಎಲ್ಲನೂ ನೀಟಾಗಿ ಫೋಲ್ಡ್ ಮಾಡಿ ಇವನ್ನೆಲ್ಲ ಹಾಕ್ತಾಯಿದ್ದೀನಿ ನೋಡಿರಿ. ಅವ್ರಿಗೆ ಅಳತೆ ಬ್ಲೌಸ್ ಆಯಿತು, ವರ್ಕ್ ಬ್ಲೌಸ್ ಆಯಿತು, 2 ಬ್ಲೌಸ್ ಕೊಟ್ಟಿದ್ದರು. ಹಾಗೆ ಕರೆಕ್ಟಾಗಿ ಅವ್ರು ಯಾವ ಥರ ನನಗೆ ಮಾಡಿಕೊಟ್ಟಿದ್ರಲ್ಲ ಕರೆಕ್ಟಾಗಿ ತಲುಪಿಸ್ಬೇಕಲ್ವ, ಅದಕ್ಕೆ ನೀಟಾಗಿ ಮಾಡಿಕೊಂಡು ನಂಬರ್ ಕೊಟ್ಟು ಎಲ್ಲ ಮಾಡಿ ಮತ್ತು ಬಸ್ಸಿಗೆ ಇಡಬೇಕು ನಾ ಇದನ್ನು. ಹಾಗೆ ಇನ್ನು ಮುಂದೆ ಇಂಟ್ರೆಸ್ಟಿಂಗ್ ವಿಡಿಯೋ ಬರ್ತಾ ಇರ್ತವೆ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದು ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ನಾ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ತುಂಬ ಜನ ಮೋಟಿವೇಶನ್ ವಿಡಿಯೋ ಕೇಳ್ತಾ ಇರ್ತೀರಿ. ಹಾಗೆ ಇನ್ನು ಮುಂದೆ ಅವನು ಜಾಸ್ತಿ ಹಾಕ್ತಾ ಪ್ರಯತ್ನ ಮಾಡ್ತಾ ಇರ್ತೀನಿ. ಹಾಗೆ ಇನ್ನು ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.